ಬಜೆಟ್ ಬಗ್ಗೆ ದಾಖಲೆ ಬಜೆಟ್ಗೇನು ಅದರಲ್ಲೇನು ನೀವು ಇಲ್ಲ ಅಂತ ಹೇಳೋಂಗಿಲ್ಲ. ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರ ಎಫೆಕ್ಟು ಈ ದಾಖಲೆ ಬಜೆಟ್ ಮುಂದಿನ ದಿನಗಳಲ್ಲಿ ಅದರ ಹೊಡೆತ ಜನಗಳ ಮೇಲೆ ಏನು ಬೀಳುತ್ತೆ ಅನ್ನೋದು ಈಗಾಗಲೇ ನಿನ್ನೆ ಹೇಳಿದ್ದೆ. ಯಾವ ಮಟ್ಟದ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ಯಾವ ರೀತಿ ದುಷ್ಪರಿಣಾಮ ಅಂದರೆ ಈಗಾಗಲೇ ಹಲವಾರು ಎಕನಾಮಿಕ್ ಅಡ್ವೈಸರ್ಸು ಹೇಳ್ತಾ ಇದ್ದಾರೆ. ಇದು ಮುಂದೆ ಅವರೇನು ಅಂಕಿಅಂಶ ತೋರಿಸಿದಾರಲ್ಲ, ಈಗ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನಿದೆ ಅದಕ್ಕೆ ನಾವು 3% ಒಳಗೆ ಇದ್ದೀವಿ ಅಂತ ಇವ್ರು ಹೇಳ್ತಾರೆ. ಕಳೆದ ವಾರ ಇದೇ ರಿಸರ್ವ್ ಬ್ಯಾಂಕ್ನಿಂದ ಕೊಟ್ಟಂಥ ವರದಿ ಪ್ರಕಾರ GDP ಗ್ರೋತ್ ಏನಿದೆ 25% ಒಳಗಿರಬೇಕಲ್ಲ, GDP ಗ್ರೋತ್ನ 25% ಒಳಗೆ ಇವತ್ತು ಅದು ಮೀರಿದೆ. ಬಟ್ ಇವ್ರ ಅಂಕಿಅಂಶದಲ್ಲಿ ಮರೆಮಾಚಿರ್ತಕ್ಕಂಥದ್ದೇನಿದೆ ಇದರ ಎಫೆಕ್ಟ್ಗಳು ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ಕಳೆದ ವರ್ಷವೇ ಕ್ಯಾಪಿಟಲ್ನ ಅಸೆಟ್ನ ಕ್ರಿಯೇಟ್ ಮಾಡಲಿಕ್ಕೆ 73,000 ಕೋಟಿ ಇಟ್ಟಿದ್ದರು. ಈ ಮಾರ್ಚ್ ಅಂತಿಮದವರೆಗೆ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದು ತೆಗೆಸಿ ಮಾಹಿತಿ ಇರ್ತಕ್ಕಂಥದ್ದು 50% ಖರ್ಚಾಗಿಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಹೋಗಿದೆ? ಈ ವರ್ಷ ಮತ್ತೆ 74,000 ಕೋಟಿನೋ 78,000 ಕೋಟಿನೋ ಇಟ್ಟಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ. ಯಾವ ಗ್ಯಾರಂಟಿ ಇವರು ಖರ್ಚು ಮಾಡ್ತಕ್ಕಂಥದ್ದು ದುಡ್ಡೆಲ್ಲಿಂದ ತರ್ತಾರೆ? ಕೊರತೆ ಇದೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡೋದು ಹೊರತುಪಡಿಸಿ ಇವರ ಶ್ರಮ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಈ ಸರ್ಕಾರಕ್ಕೆ ಇವತ್ತು ಎಲ್ಲ ರಂಗದಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಇಲ್ಲಿ ಪುಸ್ತಕದಲ್ಲಿ ಏನು ಓದಿದ್ದಾರೆ, ಹಲವಾರು ಯೋಜನೆಗಳು ಹಿಂದೆ ಈಗಾಗಲೇ ಪ್ರಾರಂಭ ಆಗಿ ಹಲವಾರು ಹಿಂದಿನ ಸರ್ಕಾರಗಳಲ್ಲೇ ತೀರ್ಮಾನ ಆದಂಥವನ್ನೇ ಓದಿದ್ದಾರೆ. ಉದಾಹರಣೆಗೆ ನಿಮಗೆ ಒಂದು ಫೇಲ್ಯೂರ್ ಆಗ್ತಕ್ಕನ್ನೋದಕ್ಕೆ ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ಎತ್ತಿನಹೊಳೆ ನೀರಾವರಿ ಯೋಜನೆ. ಎತ್ತಿನಹೊಳೆಗೆ ಈಗಾಗಲೇ ಮೊದಲನೇ ಹಂತದ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಮುಗಿಸಿದ್ದೇವೆ. ಎರಡನೇ ಹಂತಕ್ಕೆ ಪ್ರಾರಂಭ ಮಾಡ್ತೇವೆ. ಇನ್ನೇನು 17 ಕಿಲೋಮೀಟ್ರು ಕಾಲುವೆ ಆಗಬೇಕು. ಅದ್ರ ಜೊತೆಗೆ ಕೊರಟಗೆರೆ ಹತ್ತಿರ 1.2 TMC ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಒಂದು ಜಲಾಶಯ ಮಾಡ್ತೀವಿ ಅಂತ ಹೇಳಿದ್ದಾರೆ. 2018ರಲ್ಲಿ 5.57 TMC ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದಕ್ಕೆ ಒಂದು ಜಲಾಶಯ ದೊಡ್ಡಬಳ್ಳಾಪುರ ಕೊರಟಗೆರೆ ಮಧ್ಯದಲ್ಲಿ ಆಗ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನಗಳಾಗಿ ಜೀವೋ ಎಲ್ಲ ಇಶ್ಯೂ ಆಗಿ ಹೋಗಿತ್ತು. ಆಮೇಲೆ ನನ್ನ ಸರ್ಕಾರ ಹೋಯಿತು, ಯಡಿಯೂರಪ್ಪನವ್ರು ಬಂದರು. ಆ 5.57 TMC ನೀರು ಶೇಖರಣೆ ಮಾಡ್ತಕ್ಕಂಥ ಜಲಾಶಯವನ್ನು ಕಟ್ ಡೌನ್ ಮಾಡಿ 2 TMCಗೆ ಅಂತ ಅವ್ರು ಮಾಡಿದರು. ಅದನ್ನೀಗ 1.2 TMC ಇವರು ಇಳಿಸಿದ್ದಾರೆ. ಈಗಾಗಲೇ ಯಾವೊಂದು ನಮ್ಮ ಪರಿಸರ ಇಲಾಖೆಯಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ತಕರಾರಾಗಿದೆ. ಇವರು ಹೇಳ್ದೆ ಕೇಳದೆ ಪರ್ಮಿಷನ್ಗಳಿಲ್ಲದೆ ವಯಲೇಟ್ ಮಾಡಿ ಸುಮಾರು 24 ಕಿಲೋಮೀಟ್ರ್ ಕಾಲುವೆಗೆ ಇವತ್ತು ಏನು ಒಂದು ಸಮಸ್ಯೆಗಳನ್ನು ಇವರೇ ಉದ್ಭವ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಇದೆ. ಈಗ ನೀರನ್ನು ಹೇಳ್ತಾನೆ ಇದ್ದಾರೆ ಕಳೆದ 2 ವರ್ಷದಿಂದ, ಈ ಜೂನು ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ಆ ಎತ್ತಿನಹೊಳೆ ಪ್ರಾಜೆಕ್ಟ್ನ ನೀರನ್ನು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈಗ 5 TMCಯಿಂದ 1.2 TMC ಇಳಿಸಿರೋದು. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇವ್ರು ಎಷ್ಟರ ಮಟ್ಟಿಗೆ ಈ ಯೋಜನೆ ತರ್ತಾರೆ ಅನುಷ್ಠಾನಕ್ಕೆ.